ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 16ನೇ ಅಧ್ಯಾಯ. ಶ್ರೀ ಅದೃಶ್ಯ ಶಿವಯೋಗಿಗಳವರ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬ ಅಪರೋಕ್ಷಾನುಭವ. ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವಮಸಿ ವಾಕ್ಯದಂತೆ ನಾವು ನೀವು ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ ಇದ್ದಾಗ ಬೇರೇನು ಹೇಳಲಿ? ತೋರುವುದೆಲ್ಲವೂ ದತ್ತವಾಡದ ಶ್ರೀ ಸದ್ಗುರು ಬಾಬಾರವರೇ. ಅವರ ಪ್ರೀತಿಯ ಶಿಷ್ಯೋತ್ತಮರಾದ ಶ್ರೀ ಅದೃಶ್ಯ ಶಿವಯೋಗಿಗಳು ಹಾಗೂ ಚಿಕ್ಕೋಡಿಯ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಸಾವಳಗಿ ಮಠ, ಚಿಕ್ಕೋಡಿಯವರು ಸಾಕ್ಷಾತ್ ಸಾವಳಗಿ ಮಠದ ಶ್ರೀ ಶಿವಲಿಂಗೇಶನೇ ಇರುವರು. ನೀವು ನಾವು ಹಾಗೂ ಇದನ್ನು ನೋಡುವವರು ಭಾಗ್ಯವಂತರು. ಇದು ದತ್ತವಾಡದ ಭಾಗ್ಯವಲ್ಲದೆ ಬೇರೇನೂ ಅಲ್ಲ. ಕಾದರವಳ್ಳಿ ಮತ್ತು ಈ ಭಾಗದ ಜನರಿಗೆ ಬಸವಾದಿ ಶರಣರ ಪರಂಪರೆಯ ಬೀಜ ಹಾಕಿ ದತ್ತವಾಡವೆಂಬ ಕಾಶಿಯ ಮುಕ್ತಿ ಮಾರ್ಗವನ್ನು ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಮಾರ್ಗಲ್ಲಾಗಿ ತೋರಿದವರೇ ಚಿಕ್ಕೋಡಿ ಶ್ರೀಗಳು. ದತ್ತವಾಡ ಮತ್ತು ಕಾದರವಳ್ಳಿಯ ಈ ಪರಂಪರೆಗೆ ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಸೇತುವೆಯಾಗಿ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಸಾವಳಗಿ ಮಠ ಇವರು ಚಿರಸ್ಮರಣೀಯವಾಗಿದ್ದಾರೆ. ಭಕ್ತರೊಂದದ ಯಾವ ಜನ್ಮದ ಪುಣ್ಯದ ಫಲವೋ ಕಾಣೆನು. ಇವರು ಹಾಕಿಕೊಟ್ಟ ಈ ಪರಂಪರೆಯನ್ನು ಕಾದರವಳ್ಳಿಯಲ್ಲಿ ನೆಲೆಯೂರಿಸಿ ಆಧ್ಯಾತ್ಮದ ಮತ್ತು ಭಕ್ತಿಯ ಉತ್ತುಂಗ ಶಿಖರಕ್ಕೆ ಏರಿಸಿದ ಶ್ರೇಯಸ್ಸು ದತ್ತವಾಡದ ಮಾತು ಶ್ರೀ ಗಂಗಮ್ಮನವರು ಹಾಗೂ ಶ್ರೀ ಸೀಮಿಮಠದ ಅಪ್ಪಯ್ಯ ಶಿವಯೋಗಿಗಳಿಗೆ ಸಲ್ಲುತ್ತದೆ. ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಶ್ರೀ ಅಪ್ಪಯ್ಯ ಶಿವಯೋಗಿಗಳು 2ನೆಯ ಅನುಭವ ಮಂಟಪದಂತೆ ಸೀಮಿಮಠದ ಜೀರ್ಣೋದ್ಧಾರ ಮಾಡಿ ಮಹಾಮಹಿಮರಾಗಿ ಪವಾಡ ಪುರುಷರಾಗಿ ಭಕ್ತಜನರ ಸಹೃದಯದಲ್ಲಿ ನೆಲೆಸಿ ಭಕ್ತರ ಜೀವನವನ್ನೇ ಪಾವನ ಮಾಡಿದ ಶ್ರೀ ಅಪ್ಪಯ್ಯ ಶಿವಯೋಗಿಗಳು ಜನಿಸಿ ನೆಲೆಸಿದ ನಾಡು ಪಾವನ ಮತ್ತು ಪವಿತ್ರವಾಗಿದೆ. ಕಾದರವಳ್ಳಿಯ ಪೊಲೀಸ್ ಪಾಟೀಲರಾದ ಶ್ರೀ ಬಸವಣ್ಣಪ್ಪಗೌಡರು, ಚನ್ನಬಸಪ್ಪಗೌಡರು ಪಾಟೀಲ್ ಇವರು ಕಾದರವಳ್ಳಿಯ ಪೊಲೀಸ್ ಪಾಟೀಲರಾದ ಹರಗುರು ಭಕ್ತ ಶ್ರೀ ಚನ್ನಪ್ಪಗೌಡ ಪಾಟೀಲ್ ಹಾಗೂ ಸಾಧ್ವಿ ಬಸಮ್ಮನವರ ವರಪುತ್ರರು. ಅಂದಿನ ಕಾಲದಲ್ಲಿ ಪೊಲೀಸ್ ಪಾಟೀಲರೆಂದರೆ ಇಂದಿನ ತಹಸೀಲ್ದಾರರ ಸಮಾನವಾಗಿ ಗ್ರಾಮದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಪರಿಪಾಲಕರಾಗಿದ್ದರು. ಇಂತಹ ಆಗರ್ಭ ಶ್ರೀಮಂತ ಮನೆತನದಲ್ಲಿ 1984ರಲ್ಲಿ ಜನಿಸಿದ್ದರೂ ಸಹಿತ ಶ್ರೀ ಬಸವಣ್ಣಪ್ಪಗೌಡರು ಬಾಲ್ಯದಲ್ಲಿಯೇ ದೈವಭಕ್ತಿಯುಳ್ಳವರಾಗಿದ್ದು ಶ್ರೀ ಅದೃಶ್ಯ ಶಿವಯೋಗಿಗಳ ಮೇಲೆ ಅಪಾರವಾದ ಪ್ರೀತಿ ಮತ್ತು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಶ್ರೀ ಅದೃಶ್ಯ ಶಿವಯೋಗಿಗಳ ಒಡನಾಟದಲ್ಲಿ ದತ್ತವಾಡದ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಮಹಾತ್ಮೆಯನ್ನು ಅರಿತು ಅವರ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು. ಒಂದು ಸಲ ದತ್ತವಾಡಕ್ಕೆ ಹೋಗಿ ಮಹಾಪುರುಷರಾದ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ದರ್ಶನ ಪಡೆದು ಅವರ ಆಶೀರ್ವಾದದಿಂದ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂದು ದತ್ತವಾಡಕ್ಕೆ ಭಕ್ತ ಮಂಡಳಿಯ ಜೊತೆಗೆ ಹೋದರು. ಆಗ ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ಶ್ರೀ ಬಸವಣ್ಣಪ್ಪಗೌಡರ ಮುಖದ ತೇಜಸ್ಸನ್ನು ಮತ್ತು ಅವರ ಆಂತರಿಕ ತುಮುಲವನ್ನು ಕಂಡು ಬಳಿಗೆ ಕರೆದು ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು. ಆಗ ಗೌಡರಿಗೆ 16 ವಯಸ್ಸಾಗಿತ್ತು. ಏನೋ ನೀನು ಶಾಲೆಗೆ ಹೋಗುತ್ತೀಯೇನು, ನೀನು ಏನಾಗುವಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಬಸನಗೌಡರು, ಅಪ್ಪ ನಿಮ್ಮ ಇಚ್ಛೆ ಎಂದರು. ಅಲ್ಲೋ, ಶಾಲೆ ಕಲಿತು ಮಾಮಲೆದಾರನಾಗುವೆಯೋ ಅಥವಾ ಶಾಸ್ತ್ರಾಭ್ಯಾಸ ಮಾಡಿ ದೊಡ್ಡ ಶಾಸ್ತ್ರಿ ಆಗುವೆಯೋ ಅಂತ ಪ್ರಶ್ನೆ ಮಾಡಿದಾಗ ಗೌಡರು, ಅಪ್ಪ ನಿಮಗೇನು ಬೇಕು ಅದನ್ನು ಮಾಡಿರಿ ಅಂದಾಗ, ಬಲ ಮಗನೇ, ನನ್ನ ಮೇಲೆ ಹಾಕಿದಿ ಅಲ್ಲವೇ, ಶಾಸ್ತ್ರಾಭ್ಯಾಸ ಮಾಡಿ ಶಾಸ್ತ್ರ ಪಂಡಿತನಾಗುವ ಅಂತ ಆಶೀರ್ವದಿಸಿದರು. ಅಂದಿನಿಂದ ಗೌಡರಿಗೆ ಶಾಸ್ತ್ರ ಹೇಳುವುದು ಅಂದರೆ ಬಹಳ ಸಂತೋಷವೂ ಆಗುತ್ತಿತ್ತು. ಅಲ್ಲದೆ ಶಾಸ್ತ್ರ ಕೇಳುತ್ತಾ ಅದೇ ಆಕಾರವಾಗಿರುತ್ತಿದ್ದರು.
ಮುಂದೆ ಶ್ರೀ ಬಸವಣ್ಣಪ್ಪಗೌಡರು ಕೇವಲ ಕನ್ನಡ 4ನೇ ವರ್ಗವನ್ನು ಓದಿದ್ದರೂ ಸಹಿತ ಆಧ್ಯಾತ್ಮ ವಿದ್ಯಾಪಾರಂಗತರಾಗಿ ಶ್ರೀಮನ್ ನಿಜಗುಣಾರಾಧ್ಯಾರ ಶಾಸ್ತ್ರ ಜ್ಞಾನ ಸಿಂಧು ಶೂನ್ಯ ಸಂಪಾದನೆ ಇತ್ಯಾದಿ ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಸತ್ಪುರುಷರ ಮೇಲೆ ಅನುಭವಾಮೃತದಿಂದ ಕೂಡಿದ ಸುಲಲಿತವಾದ ಅನೇಕ ಮಂಗಲ ಪದಗಳನ್ನು ರಚಿಸಿದ್ದಲ್ಲದೆ ವೇದಾಂತ ಶಾಸ್ತ್ರದಲ್ಲಿ ಅತ್ಯಂತ ಪಾರಂಗತರಾಗಿ ಶಾಸ್ತ್ರ ಪ್ರವಚನಗಳನ್ನು ಮಾಡುತ್ತಾ ಊರಗೌಡರಾಗಿ ಶ್ರೀ ಅದೃಶ್ಯ ಶಿವಯೋಗಿಗಳ ಸೇವೆ ಮಾಡುವ ಪರಮ ಭಕ್ತರಾಗಿದ್ದರು. ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಕಾಶಿ ಯಾತ್ರೆಗೆ ಕರೆದುಕೊಂಡು ಹೋಗಿ ಅವರ ಸೇವೆಯನ್ನು ಮಾಡುತ್ತಾ ಅವರ ಜೊತೆಗೆ ರಾತ್ರಿಯ ಸಮಯದಲ್ಲಿ ಕಾಶಿ ವಿಶ್ವನಾಥ ಮತ್ತು ಅನ್ನಪೂರ್ಣಾದೇವಿಯ ಸಾಕ್ಷಾತ್ ದರ್ಶನವನ್ನು ಪಡೆದ ಮಹಾಮಹಿಮರಿವರು. ಮುಂದೆ ಇವರ ಚಿರಂಜೀವಿಯಾದ ಶ್ರೀ ಸಿದ್ದಗೌಡರು ಸಹಿತ ದತ್ತವಾಡದ ಮಾತೋಶ್ರೀ ಗಂಗಾಂಬೆಯವರ ಮೇಲೆ ಅಗಾಧವಾದ ಪ್ರೀತಿ ವಾತ್ಸಲ್ಯದಿಂದ ಭಕ್ತ ಶ್ರದ್ಧೆಯಿಂದ ಇದ್ದು ಊರ ಹೊರಗಿನ ಕಾವಲದಲ್ಲಿ ಇರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರನ್ನಿಟ್ಟು ಅವರ ಸೇವೆಯನ್ನು ಮಾಡುತ್ತಾ ಶಾಸ್ತ್ರ ಪಾರಂಗತರಾಗಿ ಧಾರ್ಮಿಕರಾಗಿದ್ದುಕೊಂಡೇ ಊರ ಗೌಡಿಕೆಯನ್ನು ಮಾಡಿದ್ದರೆಂಬುದನ್ನು ಇಲ್ಲಿ ಸ್ಮರಿಸುತ್ತೇನೆ. ಅವರ ಪುತ್ರನಾದ ಶ್ರೀ ಬಸವರಾಜ ಸಿದ್ದಗೌಡ ಪಾಟೀಲ್ ಅವರು ಮಾತೋಶ್ರೀ ಗಂಗಾಂಬಿಕೆಯವರ ವಾಣಿ ಮತ್ತು ಕೃಪಾ ಆಶೀರ್ವಾದದಿಂದ ವಾಣಿಜ್ಯ ಇಲಾಖೆಯಲ್ಲಿ ಸಹ ಆಯುಕ್ತರ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಸೇವೆ ಸಲ್ಲಿಸಿ ಧಾರ್ಮಿಕ ಮನೋವೃತ್ತಿಯುಳ್ಳವರಾಗಿ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳು ಮತ್ತು ಮಾತೋಶ್ರೀ ಗಂಗಾಂಬಿಕೆಯವರನ್ನು ಸದಾವಕಾಲವೂ ಸ್ಮರಿಸುತ್ತಾ ಸುಖ ಸಂಪದ್ಭರಿತರಾಗಿದ್ದಾರೆ. ಶ್ರೀ ಬಸವಣ್ಣಪ್ಪಗೌಡರು ತಮ್ಮ ಹೆಚ್ಚಿನ ಸಮಯವನ್ನು ಶ್ರೀ ಅದೃಶ್ಯ ಶಿವಯೋಗಿಗಳ ಪಾದಸೇವೆಯಲ್ಲಿ ಮತ್ತು ಸತ್ಸಂಗದಲ್ಲಿ ಕಾಲ ಕಳೆಯುತ್ತಿದ್ದರು. ಒಂದು ದಿವಸ ಶ್ರೀ ಅದೃಶ್ಯ ಶಿವಯೋಗಿಗಳು ಕರೆಯುವವನು ಅವನೇ, ಕರೆಯಿಸಿಕೊಳ್ಳುವವನು ಅವನೇ ರೆಪೋ ಎಂದು ಕೂಗುತ್ತಾ ಹಾಗೇ ಸಾಗಿ ಪರಮೇಶ್ವರ ಗುಡಿಗೆ ಎದುರಿಗೆ ಹೋಗಲು ಅಲ್ಲಿಗೆ ಶ್ವಾಸ ನಿರೋಧದಿಂದ ಆರೋಗಿನ ಸೊಲ್ಲು ಅಡಗಿತು. ಅಲ್ಲೇ ನಿಂತು ಸಾವರಿಸಿಕೊಂಡು ಕರೆಯುವವನು ಅವನೇ, ಕರೆಯಿಸಿಕೊಳ್ಳುವವನು ಅವನೇ ರೆಪೋ ಎಂದು ಕೂಗುತ್ತಾ ಹಾಗೇ ಸಾಗಿ ಶ್ರೀ ವೀರಭದ್ರ ದೇವರ ಗುಡಿಯವರೆಗೆ ಸಾಗಿ ಅಲ್ಲಿ ಉಸಿರುಕಟ್ಟಾಗಿ ಕೂಗು ನಿಂತಿತು. ಅಲ್ಲಿಂದ ಮುಂದೆ ಮತ್ತೊಮ್ಮೆ ಕರೆಯುವವನು ಅವನೇ, ಕರೆಯಿಸಿಕೊಳ್ಳುವವನು ಅವನೇ ರೆಪೋ ಎಂದು ಕೂಗುತ್ತಾ ಹಾಗೆಯೇ ಸಾಗಿ ವೀರಭದ್ರ ಗುಡಿಯ ಒಳಗಡೆ ಪ್ರವೇಶಿಸಿದರು. ಅವರ ಬರುವಿಕೆಯನ್ನು ಕಂಡು ನೀಲಕಂಠಪ್ಪನಿಗೆ ಶ್ರೀ ಶಂಕರಾಚಾರ್ಯರ ಗ್ರಂಥದಲ್ಲಿರುವ ಕೆಲವು ಶ್ಲೋಕಗಳು ನೆನಪಿಗೆ ಬಂದು ಸ್ವಾಮಿಗಳು ಮನವಾಣಿಗಳಿಗೆ ನಿಲುಕದ ಸ್ಥಿತಿಯಲ್ಲಿ ವಿಹರಿಸುತ್ತಿದ್ದರು. ಅವರ ದೇಹ ಮನವಾಣಿಗಳ ವರ್ತನದ ಮೇಲಿಂದಲೇ ಆ ಸ್ಥಿತಿಯನ್ನು ಕಂಡುಹಿಡಿಯುವಷ್ಟು ಅನುಕೂಲವದೆ ಎಂದು ನಾನು ನಿರ್ವಿಕಲ್ಪನ ಮನಲ್ಪಮಕ್ಷರಂ ಯತರಾಕ್ಷಸ ವಿತಲಕ್ಷಣಂ ಪರಮಂ ಬ್ರಹ್ಮತತ್ವಮಸಿ ಭಾವಯಾತ್ಮನಂ ನಿತ್ಯ ಮವ್ಯಯ ಸುಖಂ ನಿರಂಜನಂ ಅಂದರೆ ಯಾವ ನಿರ್ವಿಕಲ್ಪ ಮಹಾನ್ ಮತ್ತು ಅವಿನಾಶಿ ಇರುತ್ತದೋ, ಕ್ಷರ ಮತ್ತು ಅಕ್ಷರದಿಂದ ಬೇರೆ ಆಗಿರುವುದೋ ಅದೇ ಬ್ರಹ್ಮವೇ ನೀನಾಗಿರುವೆ ಎಂದು ಗುರುಗಳು ಶಾಸ್ತ್ರಗಳು ಹೇಳುವುದನ್ನೇ ಭಾವಿಸಿ ಬ್ರಹ್ಮಕಾರವೇ ಆಗಿ ವ್ಯವಹರಿಸುವುದರಿಂದ ದ್ವೈತ ವಿಚಾರದ ತಳೆಹದಿಯೇ ಕಿತ್ತು ಹಾರಿ ಹೋದುದರಿಂದ ಸ್ವಾಮಿಗಳಲ್ಲಿ ನಾನು ಅವರು ಇರುವರೆಂಬ ಕಲ್ಪನೆಯೇ ಹುಟ್ಟಲು ಸಾಧ್ಯವಿಲ್ಲ. ಇದಕ್ಕೆಯೇ ಅಪರೋಕ್ಷಾನುಭವಿ ಎಂದೆನ್ನುವರು ಎಂದು ಅನುಭವಿಗಳ ಅಭಿಪ್ರಾಯವೂ ಅಪರೋಕ್ಷಾನುಭವಿಗಳು ಆದ ಶಾಸ್ತ್ರ ಪಂಡಿತರ ಅಭಿಪ್ರಾಯವೂ ಒಪ್ಪಿತ. ನಮ್ಮ ಶ್ರೀ ಅದೃಶ್ಯ ಸ್ವಾಮಿಗಳಿಗೆ ಇದು ಸಹಜವೇ ಆಗಿದೆ. ಅವರನ್ನು ನಂಬಿದವರಿಗೂ ಸೇವಕರಿಗೂ ಸಹವಾಸಿಗಳಿಗೂ ಸಹಜವೇ ಪ್ರಾಪ್ತವದೆ. ಗುರುಗಳು ಶಾಸ್ತ್ರಗಳು ಪದೇ ಪದೇ ಹೇಳುವುದನ್ನು ಸಹಜವೇ ಕೇಳುತ್ತಾ ಅದೇ ಆಕಾರವೇ ಆಗಿ ಹೋಗುತ್ತಾರೆ. ನೀನೇ ಅದು, ಅದುವೇ ನೀನು, ಬೇರೇನೂ ಇಲ್ಲ. ಹೇಗೆಂದರೆ ಶರಣರ ಅನುಭವದ
ಕಪ್ಪುರದ ಕಳ್ಳನ ಹುಲ್ಲಿನಲ್ಲಿ ಕಟ್ಟಲು ಅಗ್ನಿ ಎಂಬ ಹಿತವು ಒಂದು. ಅಂತೆಯೇ ಪುಣ್ಯ ವಿಶೇಷವೆಂದು ಸುತ್ತಮುತ್ತಲಿನ ಭಕ್ತರು ಕಾದರವಳ್ಳಿ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಪುಣ್ಯ ಅಂದರೆ ಹೇಗೆ ಎನ್ನುವುದನ್ನು ನೀವೇ ವಿಚಾರಿಸಿಕೊಳ್ಳಿ. ಎಲ್ಲರಿಗೂ ಎಲ್ಲವೂ ಸಹಜವೇ ಆಗುತ್ತಿತ್ತು. ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ವ್ಯವಹಾರವು ಸಹಜವೇ ಆಗುತ್ತಿತ್ತು. ದಾಸ್ತಿಕೊಪ್ಪದ ದೇಮನ್ನ ಕಮ್ಮಾರ ಎಂಬೊಬ್ಬ ಕಮ್ಮಾರನು ಬಹಳ ಬುದ್ಧಿವಂತನಿದ್ದನು. ಕಮ್ಮಾರಿಕೆಯಲ್ಲಿಯೂ ಮಷೀನ್ ಇತ್ಯಾದಿ ಸಾಮಾನುಗಳ ತಯಾರಿಸುವುದರಲ್ಲಿಯೂ ಇಂಜಿನ್ ರಿಪೇರಿಗಳಲ್ಲಿಯೂ ಅದರಂತೆ ವ್ಯವಹಾರದಲ್ಲಿಯೂ ಒಳ್ಳೆ ಚತುರ ಅಲ್ಲದೆ ಶಾಸ್ತ್ರ ಪುರಾಣ ಮಹಾತ್ಮರ ಸಂಘ ಸಹವಾಸಗಳಲ್ಲಿಯೂ ಒಳ್ಳೆ ಚಾಣಾಕ್ಷನಿದ್ದನು. ಅದರಂತೆ ಕಾದರವಳ್ಳಿಗೆ ಬಂದನೆಂದರೆ ತನ್ನ ವ್ಯವಹಾರ ಮುಗಿಸಿಕೊಂಡು ಶ್ರೀ ಸದ್ಗುರು ಅದೃಶ್ಯ ಸ್ವಾಮಿಗಳವರ ದರ್ಶನ ಮಾಡಿಕೊಂಡು ಸಂತೋಷವಾಗಿ ಇಂಥ ಮಹಾತ್ಮರನ್ನು ನಾನು ಎಲ್ಲಿಯೂ ಕಂಡಿಲ್ಲವೆಂದು ಆನಂದ ಬಾಷ್ಪ ಸಮೇತವಾಗಿ ಕೊಂಡಾಡುತ್ತಿದ್ದನು. ನಮ್ಮ ಎಲ್ಲ ಭಕ್ತ ಬಳಗಕ್ಕೂ ನೀವು ದೊಡ್ಡ ಪುಣ್ಯವಂತರೆಂದು ಸಂತೋಷ ವ್ಯಕ್ತಪಡಿಸುತ್ತಾ ಕಾಲ ಕಳೆಯುತ್ತಿದ್ದನು. ಇದೇ ರೀತಿ ನಮ್ಮೂರ ಸುತ್ತಲಿನ ಹುಣಸಿಕಟ್ಟಿ, ತುರಮರಿ, ಸಂಗೊಳ್ಳಿ, ಕೆಂಗಾನೂರು, ದಾಸ್ತಿಕೊಪ್ಪ, ಹೊಳೆಹೊಸೂರು, ಸೀಗಿಹಳ್ಳಿ, ಮಾವಿನಕಟ್ಟಿ, ಇಟಗಿ, ಗಂದಿಗವಾಡ, ಪಾರೇಶ್ವಾಡ, ತೋಲಗಿ, ಸಂಪಗಾಂವ್, ಮುರ್ಕಿಬಾವಿ ಇತ್ಯಾದಿ ಭಕ್ತ ಬಳಗವು ಮಹಾಸಂತರು ಮೇಲಿಂದ ಮೇಲೆ ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಿದ್ದರು. ಅವರೆಲ್ಲರಿಗೂ ಶ್ರೀ ಅಜ್ಜನವರು ಭೇಟಿಯಾದಲ್ಲಿ ಸಂತೋಷದ ಹೊಳೆಯೇ ಹರಿಯುತ್ತಿದ್ದು. ಒಂದು ದಿನ ದಾಸ್ತಿಕೊಪ್ಪದ ಕಮ್ಮಾರ ದ್ಯಾಮಣ್ಣನು ಅವರ ಗ್ರಾಮದ ಗೌಡರಾದ ವೀರಪ್ಪ ಗೌಡರ ಜೊತೆಗೆ ಹಾದು ಹೋಗುತ್ತಿರುವಾಗ, ಇಲ್ಲೇ ವೀರಭದ್ರ ದೇವರ ಗುಡಿಯಲ್ಲಿದ್ದಾರೆ, ಹೋಗುತ್ತಾ ಸಹಜ ಭೇಟಿಯಾಗಿ ಹೋಗೋಣ ಅಂತ ದಾಸ್ತಿಕೊಪ್ಪದ ವೀರಪ್ಪ ಗೌಡರಿಗೆ ತಿಳಿಸಲು, ಗೌಡರು ಅವನೆಂಥ ಸ್ವಾಮಿಯೋ, ಊರಿಗೆ ಹೋಗಿ ಕೆಲಸಕ್ಕೆ ಹತ್ತೋಣ ಬಾ ಅಂತ ಪ್ರಾಪಂಚಿಕವಾಗಿ ಮಾತನಾಡಿದರು. ಅವರ ಹತ್ತಿರ ಹೋದವರೆಲ್ಲ ಗಾಂಜಾ ಸೇದುವುದು, ಮನೆ ಮಾರು ಬಿಟ್ಟು ಸುಮ್ಮನೆ ಕೂಡಿರುವುದು, ಹೆಂಡರು ಮಕ್ಕಳು ಪ್ರಪಂಚದ ಅರಿವೇ ಇಲ್ಲದೆ ಇರುವುದು ಇದಷ್ಟೇ ಅಲ್ಲವೇ? ಇರಲಿ, ಊರಿಗೆ ಹೋಗಿ ಬಾಳುವೆಗೆ ಹತ್ತೋಣ ಅಂದರೆ ನೀನು ಕೇಳಲೊಲ್ಲೆ, ನೀನು ಭಾಳ ಹಠವಾದಿ, ಇರಲಿ ಹೋಗೋಣ ಅಂದದ್ದಕ್ಕೆ ದ್ಯಾಮಣ್ಣನಿಗೆ ಸಂತೋಷವಾಯಿತು. ಗೌಡವರು ಕೆಲವು ಕರಾರು ಮಾಡಿದರು. ಅದಕ್ಕೂ ದ್ಯಾಮಣ್ಣ ಒಪ್ಪಿ ಅವರನ್ನು ಕರೆದುಕೊಂಡು ಹೋದನು. ಅದಕ್ಕೆ ಶ್ರೀಗಳವರು, ಯಾರು ನೀನು? ಇಂಜಿನಿಯರ್ ಬಡಿಗನೇ, ನೀನು ಈ ಕಂಬದ ಹತ್ತಿರ ಕೂಡ್ರು. ಅವರು ಆ ಕಂಬದ ಹತ್ತಿರ ಕೂಡ್ರಲಿ ಅಂದರಂತೆ. ಇಬ್ಬರು ಕೂಡಲು ಧರಾತಲದ ಮಾನವರು ಮಾಡುವ ಶುಭ ಕಾರ್ಯಗಳನ್ನು ಅರಿವ ಚಿತ್ರಗುಪ್ತರಂತೆ ದಾಸ್ತಿಕೊಪ್ಪದ ಗೌಡರು ಮಾತನಾಡಿದ್ದನ್ನೆಲ್ಲ ಅರಿತವರಾದ ಶ್ರೀಗಳವರು ಸರ್ವಂ ಕಲ್ವಿದಂ ಬ್ರಹ್ಮ ಎಂಬ ಶ್ರುತಿ ಪ್ರಮಾಣವನ್ನು ಅರಿತು ಅದರಲ್ಲಿಯೇ ಅದೇ ಸ್ವರೂಪವಾಗಿ ಜೀವಭಾವ ಎಂದು ಹೋಗಿತ್ತು. ಗೌಡರು ದ್ಯಾಮಣ್ಣನ ಸಂಗಡ ಮಾತಾಡಿದ್ದನ್ನೆಲ್ಲವನ್ನು ಪುನಃ ಶ್ರೀಗಳವರು ಮಾತಾಡಿದ್ದನ್ನು ಕೇಳಿ ಆಶ್ಚರ್ಯವಾಯಿತು. ಸ್ವಾಮಿಗಳು ಅಲ್ಲಿದ್ದ ಮಲಗೌಡ ಪಾಟೀಲಗೌಡರಿಗೆ ಈ ಬಡಿಗನಿಗೆ ಚಹಾ ಇತ್ಯಾದಿ ಎಲ್ಲ ಫಲಹಾರವನ್ನು ಕೊಡು, ಈ ಗೌಡರು ಏನೂ ತಿನ್ನುವುದಿಲ್ಲ, ಚಹಾ ಕುಡಿಯುವುದಿಲ್ಲ, ಅಲ್ಲೇ ಶಾಂಡಿಗೆ ಇವೆ, ಸ್ವಲ್ಪ ಅವನ್ನೇ ಕೊಟ್ಟು ಬಿಡು ಎಂದರು. ಅದಕ್ಕೆ ಗೌಡರಿಗೆ ಪ್ರಾಯಶ್ಚಿತವಾಗಿ ಇವರಿಗೆ ಯಪ್ಪ ನನ್ನದು ಬಹಳ ತಪ್ಪಾಗಿದೆ, ಕ್ಷಮಿಸು ಎಂದು ಬೇಡಿಕೊಂಡರು. ಮಹಾತ್ಮರ ಸಂಗಡ ಹೇಗೆ ಇರಬೇಕು ಎಂಬುದನ್ನು ಚೆನ್ನಾಗಿ ದ್ಯಾಮಣ್ಣ ಕಮ್ಮಾರರಿಗೆ ತಿಳಿದುಕೊಂಡು ಶರಣರೊಡನೆ ಮರೆತು ಸರಸವಾಡಿದರೆ ಹಾವಿನ ಹೆಡೆಯನ್ನು ತೆಗೆದುಕೊಂಡು ಕೆನ್ನೆಯನ್ನು ತುರಿಸಿಕೊಂಡಂತೆ ಎಂದು ಪ್ರಾಯಶ್ಚಿತ್ ಮಾಡಿಕೊಂಡು ಮೇಲಿಂದ ಮೇಲೆ ಶ್ರೀಗಳವರ ದರ್ಶನಕ್ಕೆ ಬರುತ್ತಿದ್ದರು. ಆ ದರ್ಶನದ ಪುಣ್ಯದ ಬಲದಿಂದ ಅವರ ಸಂಸಾರವೂ ಸುಖಮಯವಾಯಿತು. ಇಲ್ಲಿ ಮಹಾತ್ಮರ ಕಳಕಳಿಯೇ ಮುಖ್ಯ. ಕಾರಣ ಆಗಲೇಬೇಕಾದದ್ದು ಅಂದು ಇಂದಿನದಲ್ಲ, ಇಂದು ಬಂದದ್ದೇ ಅಂದಿನದು. ನಮಗೆ ಈಗಿನದು ಅಂತ ಏನೋ ಭಾಸವಾಗುವುದು ಅಷ್ಟೇ. ಸರಿಯಾಗಿ ವಿಚಾರಿಸಿದರೆ ಎಲ್ಲವೂ ಅರ್ಥವಾಗುವುದು. ದತ್ತವಾಡದ ಶ್ರೀ ಸದ್ಗುರು ಬಾಬಾರವರ ಕಡೆಗೆ ಶ್ರೀ ಅದೃಶ್ಯ ಶಿವಯೋಗಿಗಳವರನ್ನು ಕಾದರವಳ್ಳಿಯ ಭಕ್ತ ಮಂಡಳಿ, ಆಪ್ತರು ಮತ್ತು ಬಂಧು ಬಳಗದವರೆಲ್ಲರೂ ಕೂಡಿಕೊಂಡು, ನಮ್ಮ ತಮ್ಮನಿಗೆ ಹುಚ್ಚು ಹಿಡಿದಿದೆ, ಈ ಹುಚ್ಚು ನಿಮ್ಮಿಂದಲೇ ಹತ್ತಿದೆ, ಇದನ್ನು ಬಿಡಿಸಿ ಸರಿಯಾಗಿ ಮಾಡಿ
ನಮ್ಮ ಸಂಗಡ ಕಳುಹಿಸಿರಿ, ಇಲ್ಲವೇ ನಿಮ್ಮಲ್ಲೇ ಇಟ್ಟುಕೊಳ್ಳಿರಿ, ಇದಕ್ಕೆ ಏನನ್ನುವಿರಿ ನೋಡಿರಿ ಎಂದು ಶ್ರೀ ಬಾಬಾರವರಿಗೆ ಶ್ರೀ ಗಂಗಯ್ಯ ಸ್ವಾಮಿಗಳು ಚರಂತಿಮಠ ಅವರು ಗಟ್ಟಿಯಾಗಿ ಹೇಳಿದ್ದಕ್ಕೆ ಶ್ರೀ ಸದ್ಗುರು ಬಾಬಾರವರು ನೀವು ಹೇಳುವುದೆಲ್ಲವೂ ಸರಿಯಿದೆ, ಆದರೆ ಅದ್ರಶಯ್ಯನವರಿಗೆ ಹುಚ್ಚು ಅಲ್ಲ, ಬೆಪ್ಪು ಅಲ್ಲ, ನಿಮಗೆ ತಲೆ ಕೆಟ್ಟಿದೆ, ಮಾಡುವುದೇನು? ಉಪಾಯವಿಲ್ಲ, ಇವನನ್ನು ನನ್ನ ಹತ್ತಿರವೇ ಇಟ್ಟುಕೊಳ್ಳಲು ನನಗೇನು ತೊಂದರೆಯಿಲ್ಲ, ಆದರೆ ಇವನಿಂದಲೇ ಆ ಭಾಗವೇ ಉದ್ಧಾರವಾಗಬೇಕೆಂದು ಸಿದ್ಧವಿದೆ, ಇದಕ್ಕೇನು ಮಾಡುವಿರಿ ಅಂದರು. ಅದಕ್ಕೆ ಶ್ರೀ ಗಂಗಯ್ಯಜ್ಜ, ಈ ಹುಚ್ಚು ನನ್ನ ತಮ್ಮನಿಂದ ಆ ಭಾಗವೆಲ್ಲ ಉದ್ಧಾರವಾಗುವುದು ಇರಲಿ, ಅದನ್ನು ಅವನೇ ಏನು ಮಾಡುತ್ತಾನೆ ಮಾಡಲಿ, ಮೊದಲು ನನ್ನ ತಮ್ಮನ ತಲೆ ಸುಧಾರಿಸಿ. ಅಲ್ರಿ ಮಹಾರಾಜರೇ, ನಾನು ಎಷ್ಟು ಬೇಡಿಕೊಂಡರೂ ನೀವು ಒಪ್ಪಲಾರಿರಿ, ನೀವೇ ಏನು ಮಾಡುವಿರೋ ಮಾಡಿರಿ ಎಂದು ನಮಸ್ಕಾರ ಮಾಡಿದರು. ಆಗ ಶ್ರೀ ಸದ್ಗುರು ಬಾಬಾರವರು, ಹಾಗಾದರೆ ಶ್ರೀ ಅದೃಶ್ಯ ಶಿವಯೋಗಿಯವರನ್ನು ಇಲ್ಲಿಯೇ ಬಿಟ್ಟು ಹೋಗಿರಿ ಎಂದು ಶ್ರೀ ಗಂಗಯ್ಯಜ್ಜನವರಿಗೆ ಹೇಳಿದರು. ಆಗ ಶ್ರೀ ಬಾಬಾರವರು ಶ್ರೀ ಗಂಗಯ್ಯ ಸ್ವಾಮಿಗಳಿಗೆ, ಸ್ವಾಮಿಗಳೇ, ನೀವು ನನಗೆ ನಮಸ್ಕಾರ ಮಾಡಬಾರದು ತಿಳಿಯಿತೆ ಎಂದು ಪುನಃ ತಾವೇ ನಮಸ್ಕರಿಸಿದರು. ಆದರೂ ಇಬ್ಬರು ಒಬ್ಬರಿಗೊಬ್ಬರು ನಮಸ್ಕರಿಸಿ ಅಲ್ಲಿಯೇ ಶ್ರೀಗಳನ್ನು ಬಿಟ್ಟು ಬಂದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 16ನೇ ಅಧ್ಯಾಯವು ಸಂಪೂರ್ಣವಾದದು. ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ.